ಪ್ರೈಸ್ ದ ಲಾರ್ಡ್. ಈ ವಿಡಿಯೋವನ್ನು ವೀಕ್ಷಿಸುತ್ತಿರುವ ನಿಮಗೆ ಶುಭವಾಗಲಿ. ನಿನ್ನ ಸಂಕಲ್ಪವೇನು? ದೇವರು ಈ ಸೃಷ್ಟಿಯನ್ನು ಮಾಡುವುದಕ್ಕಿಂತ ಮುಂಚೆಯೇ ನಿನ್ನ ಬಗ್ಗೆ ಸಂಕಲ್ಪ ಮಾಡಿಕೊಂಡಿದ್ದನು. ನೀನು ತಾಯಿ ಗರ್ಭದಲ್ಲಿ ಇನ್ನೂ ಪಿಂಡವಾಗುವುದಕ್ಕೆ ಮೊದಲೇ ಆತನು ತನ್ನ ಅಂಗೈಯಲ್ಲಿ ನಿನ್ನನ್ನು ಚಿತ್ರಿಸಿಕೊಂಡಿದ್ದನು. ನಡೆಯಬೇಕಾಗಿದ್ದ ಕಾರ್ಯಗಳನ್ನು ಪೂರ್ವದಲ್ಲಿಯೇ ಸಂಕಲ್ಪ ಮಾಡಿಕೊಂಡ ದೇವರು ಜ್ಞಾನಿಯೂ ಸಮಸ್ತಕ್ಕೂ ಒಡೆಯನೂ ಆಗಿದ್ದಾನೆ. ಆತನು ಆದಿಯೂ ಅಂತ್ಯವೂ ಇದ್ದಾತನೂ ಇರುವಾತನೂ ಆಗಿ ಸೃಷ್ಟಿಯ ಮೂಲ ಒಡೆಯನೂ ಆಗಿದ್ದಾನೆ. ಸಮಸ್ತ ಸೃಷ್ಟಿಯು ಆತನನ್ನು ಕೊಂಡಾಡಲು ಯೋಗ್ಯನಾಗಿದ್ದಾನೆ. ಆತನನ್ನು ನಂಬಿ ನಡೆದವರಿಗೆ ಕೃಪಾಪೂರ್ಣನಾಗಿದ್ದಾನೆ. ಅವಿಧೇಯತೆಗೆ ಗುರಿಯಾದ ಜನರನ್ನು ಹೀಗೆ ಹೇಳುತ್ತಾನೆ: ಧರ್ಮಕ್ಕೆ ದೂರವಾದ ಹಠಗಾರರೇ, ನನ್ನ ಮಾತಿಗೆ ಕಿವಿಗೊಡಿರಿ ಎಂದು ಹತ್ತಿರಕ್ಕೆ ಕರೆಯುವವನಾಗಿದ್ದಾನೆ. ನನ್ನ ಹೆಸರು ಕೆಡದಂತೆ ನಿನ್ನ ಮೇಲಿನ ಕೋಪವನ್ನು ತಡೆದು ನನ್ನ ಕೀರ್ತಿಗೆ ಕಳಂಕ ಬಾರದಂತೆ ನಿನ್ನನ್ನು ನಿರ್ಮೂಲ ಮಾಡದೆ ತಾಳಿಕೊಳ್ಳುವೆನು ಎಂದು ಹೇಳುತ್ತಾನೆ. ಮನುಷ್ಯನನ್ನು ವಿಧೇಯನಾಗಿರಲಿ ಎಂದು ಆಸೆ ಪಡುತ್ತಾ ವಿಧೇಯನಾದವನನ್ನು ಆಶೀರ್ವಾದ ಮಾಡುತ್ತಾ ಲೋಕವನ್ನೇ ತನ್ನ ಅಂಗೈಯಲ್ಲಿ ನೋಡುವವನಾಗಿದ್ದಾನೆ. ಕರ್ತನನ್ನು ನಂಬಿ ಆತನ ಜೊತೆಯಲ್ಲಿ ನಡೆದ ಹನೋಕನನ್ನು ಎತ್ತಿಕೊಂಡನು. ನೀತಿವಂತನಾದ ನೋಹನನ್ನು ಆತನ ಕುಟುಂಬವನ್ನೂ ಕಾಪಾಡಿದನು. ಅಬ್ರಹಾಮನನ್ನು ಎಲ್ಲ ಜನಾಂಗಕ್ಕಿಂತ ಅತ್ಯಧಿಕವಾಗಿ ಆಶೀರ್ವಾದ ಮಾಡಿದನು. 430 ವರ್ಷ ಐಗುಪ್ತ ದೇಶದಲ್ಲಿ ಗುಲಾಮರಾಗಿದ್ದ ಇಸ್ರಾಯೇಲರನ್ನು ಮೋಶೆಯ ನಾಯಕತ್ವದಲ್ಲಿ ಬಿಡಿಸಿಕೊಂಡು ಬಂದನು. ಅದೇ ಜನರು ಮೊಂಡುತನಕ್ಕೆ ಬಿದ್ದು ಕರ್ತನಿಗೆ ತಿರುಗಿ ಬಿದ್ದಾಗ ಬಾಬಿಲೋನಿನ ಅರಸನಾದ ನೆಬೂಕದ್ನೆಚ್ಚರನಿಗೆ ಒಪ್ಪಿಸಿಬಿಟ್ಟನು. ಆತನ ವಿರುದ್ಧವಾಗಿ ಸೃಷ್ಟಿಯನ್ನು ಅಸಹ್ಯವಾದ ವಿಗ್ರಹಗಳನ್ನು ಪೂಜೆ ಮಾಡಿ ಆತನ ಉಗ್ರಕೋಪಕ್ಕೆ ಗುರಿಯಾದರು. ದೇವರು ಈ ಜನರು ತಪ್ಪು ಮಾಡಿದಾಗ ತನ್ನ ಸೇವಕರನ್ನು ಪ್ರವಾದಿಗಳನ್ನು ಕಳಿಸಿ ಎಚ್ಚರಿಸಿದನು. ಆದರೆ ಅವರ ಮಾತುಗಳನ್ನು ಕೇಳದ ಈ ಮೊಂಡು ಜನರ ವಿಷಯವಾಗಿ ದೇವರು ಹೀಗೆ ನುಡಿದನು. ಯೆಶಾಯ 46:4 ನಿಮ್ಮ ಮುಪ್ಪಿನ ತನಕ ನಾನೇ ಆಧಾರ, ನೆರೆ ಬಂದಾಗಲೂ ನಿಮ್ಮನ್ನು ಹೊತ್ತು ಸಹಿಸುವೆನು. ನಾನೇ ಉಂಟು ಮಾಡಿದೆನು, ನಾನೇ ಹೊರುವೆನು. ಹೌದು, ನಿಮ್ಮನ್ನು ಹೊತ್ತು ಸಹಿಸಿ ನಿರ್ವಹಿಸುವೆನು. ನನ್ನನ್ನು ಯಾರಿಗೆ ಸರಿಕಟ್ಟಿ ಹೋಲಿಸಿರಿ? ಇಬ್ಬರು ಸಮಾನರೆಂದು ನನ್ನನ್ನು ಯಾರೊಡನೆ ಸಮಾನ ಮಾಡಿರಿ? ಚೀಲದಲ್ಲಿ ಚಿನ್ನವನ್ನು ಸುರಿದು ತ್ರಾಸಿನಲ್ಲಿ ಬೆಳ್ಳಿಯನ್ನು ತೂಗಿ ಅಕ್ಕಸಾಲಿಗನಿಗೆ ಕೊಟ್ಟು ಕೂಲಿ ಗೊತ್ತು ಮಾಡಿ ದೇವರನ್ನು ಮಾಡಿಸಿ ಅದಕ್ಕೆ ಎರಗಿ ಪೂಜೆ ಮಾಡುವರು. ಅದನ್ನು ಹೆಗಲ ಮೇಲೆ ಹೊತ್ತುಕೊಂಡು ಮೆರವಣಿಗೆ ಮಾಡಿ ಪೀಠದ ಮೇಲೆ ಇಳಿಸಿ ನಿಲ್ಲಿಸುವರು. ಅದು ಅಲ್ಲಿಂದ ಜರಗದು. ಒಬ್ಬನು ಕೂಗಿಕೊಂಡರೂ ಉತ್ತರ ಕೊಟ್ಟು ಕಷ್ಟದಿಂದ ಅವನನ್ನು ಬಿಡಿಸಲಾರದು. ದ್ರೋಹಿಗಳೇ, ಇದನ್ನು ಜ್ಞಾಪಕದಲ್ಲಿಟ್ಟುಕೊಂಡು ಗಮನಿಸಿ, ಮನುಷ್ಯರಿಗೆ ತಕ್ಕಂತೆ ನಡೆಯಿರಿ. ಪುರಾತನದ ಹಳೆಯ ಸಂಗತಿಗಳನ್ನು ಜ್ಞಾಪಿಸಿಕೊಳ್ಳಿರಿ. ನಾನೇ ದೇವರು, ಇನ್ನು ಯಾರೂ ಅಲ್ಲ. ನಾನೇ ಪರಮ ದೇವರು, ನನಗೆ ಸರಿಸಮಾನರಿಲ್ಲ. ಆರಂಭದಲ್ಲಿಯೇ ಅಂತ್ಯವನ್ನು ತಿಳಿಸಿದ್ದೇನೆ ಎಂಬುದಾಗಿ. ನಾನೇ ದೇವರು, ನನಗೆ ಸರಿಸಮಾನರಿಲ್ಲ ಎಂದು ಹೇಳಿದ ದೇವರು ಮನುಷ್ಯನ ಅವಿಧೇಯತೆಗೆ ಗದರಿಸುತ್ತಾ ನಿನ್ನನ್ನು ನಿರ್ಮೂಲ ಮಾಡದೆ ತಾಳಿಕೊಂಡಿದ್ದೇನೆ ಎಂದು ಹೇಳುತ್ತಾನೆ. ನನ್ನ ಬಳಿಗೆ ಬಂದು ಕೇಳಿರಿ. ಆದಿಯಿಂದಲೂ ನಾನು ಗುಟ್ಟಾಗಿ ಮಾತನಾಡಲಿಲ್ಲ. ಭೂಮಿಯು ಉಂಟಾದಂದಿನಿಂದ ನಾನು ಅಲ್ಲಿದ್ದೇನೆ. ನಾನೇ ನಿನ್ನ ದೇವರು. ನಿನಗೆ ವೃದ್ಧಿ ಮಾರ್ಗವನ್ನು ಬೋಧಿಸಿ ನೀನು ನಡೆಯಬೇಕಾದ ದಾರಿಯಲ್ಲಿ ನಡೆಸುವವನು, ನಿನಗೆ ಮಾರ್ಗವನ್ನು ತೋರಿಸುವವನು ನಾನೇ ಎಂದು ಹೇಳುತ್ತಾನೆ. ಅನೇಕ ಕಾರ್ಯಗಳ ಮೂಲಕ ತಾನೇ ಏಕೈಕ ದೇವರೆಂದು ತೋರಿಸಿಕೊಂಡಿದ್ದಾನೆ. ಈ ಏಕೈಕ ದೇವರನ್ನೇ ಆರಾಧಿಸಿರಿ. ಆತನಿಗೆ ತಿರುಗಿ ಬೀಳಬೇಡಿ. ಆತನನ್ನು ರೊಚ್ಚಿಗೆಬ್ಬಿಸಬೇಡಿ. ಆತನ ಉಗ್ರಕೋಪಕ್ಕೆ ಗುರಿಯಾಗಬೇಡಿ ಎಂದು ಅನೇಕ ಪ್ರವಾದಿಗಳ ಮೂಲಕ ತಿಳಿಸಿದ್ದಾನೆ. ನಿರಾಕಾರ ವಾಕ್ಯವಾಗಿದ್ದ ದೇವರು ಅನೇಕ ಕಾರ್ಯಗಳನ್ನು ಮಾಡುತ್ತಿದ್ದನು. ಈ ಮೊಂಡು ಜನರು ಅನೇಕ ಪಾಪಗಳನ್ನು ಮಾಡುತ್ತಾ ಬಲಿ ಕೊಡುತ್ತಾ ಪಾಪಗಳನ್ನು ಮಾಡುತ್ತಾ ಬಲಿ ಕೊಡುತ್ತಾ ಪಾಪಗಳನ್ನು ಮಾಡುತ್ತಾ ಇದ್ದರು. ಬರೀ ಪ್ರಾಣಿ ಬಲಿಗಳನ್ನು ಕೊಡುತ್ತಾ ಇದ್ದರೆ ಹೊರತು ಅವರ ಹೃದಯವನ್ನು ಕೊಡದೆ ದೇವರಿಗೆ ದೂರವಾಗಿದ್ದರು. ಆಗ ಸಮಸ್ತವನ್ನು ಉಂಟು ಮಾಡಿದ್ದ ಕರ್ತನು ವಾಕ್ಯವಾಗಿದ್ದ ದೇವರು ಮನುಷ್ಯನನ್ನು ದೇವರಲ್ಲಿ ಒಂದುಗೂಡಿಸಲು
ಮನುಷ್ಯನಾಗಿ ನರನಾಗಿ ಹುಟ್ಟಿ ಬಂದನು. ಅನೇಕ ನರರು ಆತನನ್ನು ಸ್ವೀಕರಿಸಿದರು. ಆತನೇ ದೇವರೆಂದು ಒಪ್ಪಿಕೊಂಡರು, ಕೊಂಡಾಡಿದರು, ಆತನನ್ನೇ ಸ್ತುತಿಸಿದರು. ದೇವರ ಕುಮಾರನಾಗಿ ನರನಾಗಿ ಹುಟ್ಟಿ ಬಂದ ಕ್ರಿಸ್ತನೇ ಏಕೈಕ ದೇವರೆಂದು ನಂಬಿ ಕ್ರಿಸ್ತನಿಗಾಗಿ ತಮ್ಮ ಜೀವನವನ್ನು ಮುಡಿಪಾಗಿಟ್ಟು ಆತನ ವಾಕ್ಯದಲ್ಲಿ ನಡೆದು ಆತನನ್ನೇ ಲೋಕಕ್ಕೆ ತಿಳಿಸಿದರು. ಆದರೆ ಆತನನ್ನು ನಂಬಿದ ಅನೇಕರು ಉಂಟು. ಕ್ರಿಸ್ತನಲ್ಲಿದ್ದೇವೆ ಎಂದುಕೊಂಡು ಅನೇಕ ಆಚರಣೆಗಳನ್ನು ಸಂಪ್ರದಾಯಗಳನ್ನು ಮಾಡಿ ಕ್ರಿಸ್ತನಿಂದ ಅನೇಕರು ದೂರವಾಗಿದ್ದಾರೆ. ಬರೀ ಆಚರಣೆಗಳಲ್ಲೇ ನಾವು ಹಳೆಯ ವಿಶ್ವಾಸಿಗಳು, ನಾವು ನೂರಾರು ವರ್ಷಗಳ ಹಿಂದೆ ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟವರು ಎಂದು ಹೇಳಿಕೊಳ್ಳುತ್ತಾರೆಯೇ ಹೊರತು ಕ್ರಿಸ್ತನ ಹೊರತಾದ ಸಂಪ್ರದಾಯಗಳಲ್ಲಿ ಮಗ್ನರಾಗಿದ್ದಾರೆ. ನೀವೇನಾದರೂ ಕ್ರಿಸ್ತನಿಂದ ದೂರವಾಗಿದ್ದರೆ ಈಗಲೇ ಪರಿಶೀಲಿಸಿಕೊಳ್ಳುವುದು ಅನುಕೂಲಕರವಾದ ದಿನಗಳಿವು. ದೇವರು ತನ್ನ ಏಕೈಕ ಮಗನಾದ ಯೇಸು ಕ್ರಿಸ್ತನನ್ನು ತ್ಯಾಗ ಮಾಡಿದನು. ಯೇಸು ಕ್ರಿಸ್ತನು ಮನುಷ್ಯರನ್ನು ಹೆಚ್ಚಾಗಿ ಪ್ರೀತಿಸಿ ಮಾನವನ ರಕ್ಷಣೆಗಾಗಿ ತನ್ನ ಪ್ರಾಣವನ್ನೇ ತ್ಯಾಗ ಮಾಡಿದ ಕರುಣಾಮಯಿಯಾದ ಕ್ರಿಸ್ತನನ್ನೇ ಆರಾಧಿಸಬೇಕು. ನೀವು ಯಾರನ್ನು ಆರಾಧಿಸುತ್ತಿದ್ದೀರಿ ಎಂದು ನಿಮ್ಮನ್ನು ನೀವೇ ವಿಚಾರ ಮಾಡಿಕೊಳ್ಳಿರಿ. ಯಾರನ್ನು ಆರಾಧಿಸಬೇಕು? ಆದಿಯೂ ಅಂತ್ಯವೂ ಇಲ್ಲದ ದೇವರನ್ನು, ಆದಿಯಲ್ಲಿ ವಾಕ್ಯವಾಗಿದ್ದ ಸಮಸ್ತವನ್ನು ಉಂಟು ಮಾಡಿದ ದೇವರನ್ನು ಆರಾಧಿಸಿ. ಯಾರ ಮೂಲಕ ಸಮಸ್ತ ಸೃಷ್ಟಿಯು ಉಂಟಾಯಿತೋ ಆ ಸೃಷ್ಟಿಕರ್ತನನ್ನೇ ಆರಾಧಿಸಿರಿ. ಲೋಕಕ್ಕೆ ಬೆಳಕಾಗಿರುವ ಜೀವವುಳ್ಳ ಕ್ರಿಸ್ತನನ್ನು ಅನೇಕ ಸೇವಕರು, ಸಂತರು, ಬೋಧಕರು ಆತನನ್ನು ಆರಾಧಿಸಿ ಆತನ ನಾಮವನ್ನು ಲೋಕಕ್ಕೆ ಸಾರಿ ಲೋಕಕ್ಕೆ ಬೆಳಕಾದರು. ಲೋಕ ಮರ್ಯಾದೆಗೆ ಹೆದರದೆ ಯಾವ ದೇವರಿಗೆ ತಾಯಿ ಮರಿಯಳು ತನ್ನನ್ನು ಸಮರ್ಪಿಸಿಕೊಂಡಳೋ, ಯಾವ ದೇವರನ್ನು ಇಗೋ ಕರ್ತನ ದಾಸಿ ಎಂದಳೋ ಆ ಕರ್ತನಿಗೆ ನೀವು ಆರಾಧಿಸಿ. ತಾಯಿ ಮರಿಯಳು, ನನ್ನ ಪ್ರಾಣವು ಕರ್ತನನ್ನು ಕೊಂಡಾಡಿದೆ, ನನ್ನ ಆತ್ಮವು ನನ್ನ ರಕ್ಷಕನಾದ ದೇವರಲ್ಲಿ ಉಲ್ಲಾಸಗೊಂಡಿದೆ ಎಂದು ಯಾವ ರಕ್ಷಕನಾದ ದೇವರನ್ನು ಸ್ತುತಿಸಿದಳೋ ಆ ರಕ್ಷಕನಾದ ಯೇಸು ಕ್ರಿಸ್ತನನ್ನು ಸ್ತುತಿಸಿರಿ. ಜಕರಿಯನು ಎಲಿಜಬೇತಳು ಯಾವ ಕರ್ತನಿಗಾಗಿ ನೀತಿವಂತರಾಗಿದ್ದರೋ, ಮುಪ್ಪಿನಲ್ಲಿ ಸ್ನಾನಿಕ ಯೋಹಾನನನ್ನು ಪಡೆದು ಕರ್ತನ ಕಾರ್ಯವನ್ನು ಕೊಂಡಾಡಿದರೋ ಅದೇ ಕರ್ತನನ್ನು ಆರಾಧಿಸಿರಿ. ಅದೇ ರೀತಿ ಕುರಿ ಕಾಯುತ್ತಿರುವವರಿಗೆ ಕರ್ತನ ಪ್ರಭೆಯು ಅವರ ಮೇಲೆ ಪ್ರಕಾಶಿಸಿತು. ನೀವು ಯಾರ ಪ್ರಕಾಶದಲ್ಲಿ ಪ್ರಭಾವಿತರಾಗಿದ್ದೀರಿ? ಲೂಕ 2:11 ದೇವದೂತನು ಹೇಳಿದಂತೆ ರಕ್ಷಕನೂ ಕರ್ತನೂ ಆಗಿರುವ ಕ್ರಿಸ್ತನಿಗೆ ಪ್ರಭಾವಿತರಾಗಿ ಆ ದೇವದೂತನ ಜೊತೆಗೆ ಪರಲೋಕದ ದೊಡ್ಡ ಸೈನ್ಯವೇ ಕೊಂಡಾಡಿದ ದೇವರನ್ನು ನೀವು ಕೊಂಡಾಡಿರಿ. ಆಮೆನ್.